ಭಾರತದ ಅತಿ ದೊಡ್ಡ ಮತ್ತು ಅತಿ ಉದ್ದವಾದ ನದಿ ಅಂದರೆ ಅದು ಗಂಗಾ ನದಿ. ಹಾಗಾದ್ರೆ ಅತಿ ಚಿಕ್ಕ ನದಿ ಯಾವುದು ಅಂತ ಗೊತ್ತಾ? ಭಾರತದ ಅತ್ಯಂತ ಚಿಕ್ಕ ನದಿ ಅಂದರೆ ಅದು ಅರ್ವಾರಿ ನದಿ. ಇದು ರಾಜಸ್ಥಾನದ ಅಲ್ವಾರ್ ಜಿಲ್ಲೆಯಲ್ಲಿ ಹರಿಯುತ್ತೆ. ಇದರ ಉದ್ದ ಕೇವಲ 45ರಿಂದ 90 ಕಿಲೋಮೀಟರ್ಗಳಷ್ಟೇ ಇದೆ. ಈ ನದಿಯ ಪ್ರಾಮುಖ್ಯತೆ ಅದರ ಉದ್ದಕ್ಕಿಂತ ಬಹಳಾನೇ ಹೆಚ್ಚಾಗಿದೆ. ಅಲ್ವಾರು ಜಿಲ್ಲೆಯಲ್ಲಿ ನೆಲೆಗೊಂಡಿರೋ ಈ ನದಿ ಸಂಪೂರ್ಣವಾಗಿ ಒಣಗಿದ ನಂತರ ಸ್ಥಳೀಯ ಗ್ರಾಮಸ್ಥರಿಂದ ಪುನರುಜ್ಜೀವನಗೊಂಡಿರುವುದಕ್ಕಾಗಿ ಈ ನದಿ ಹೆಚ್ಚು ಪ್ರಸಿದ್ಧವಾಗಿದೆ. ಹೌದು, ಈ ನದಿ 1990ರ ದಶಕದಲ್ಲಿ ಸಂಪೂರ್ಣವಾಗಿ ಈ ನದಿ ಬತ್ತಿ ಹೋಗಿತ್ತು. ಆದರೆ ಸ್ಥಳೀಯರು, ವಿಶೇಷವಾಗಿ ಭಾರತದ ವಾಟರ್ ಮ್ಯಾನ್ ಅಂತ ಖ್ಯಾತರಾಗಿರೋ ರಾಜೇಂದ್ರ ಸಿಂಗ್ ಅವರ ಸಹಾಯದಿಂದ ಚೆಕ್ ಡ್ಯಾಮ್ಗಳನ್ನು ನಿರ್ಮಾಣ ಮಾಡಿ ಪುನರುಜ್ಜೀವನಗೊಳಿಸಲಾಯಿತು. ಅರ್ವಾರಿ ನದಿ ರಾಜಸ್ಥಾನದ ಥಾನ್ಗಾಜಿ ಬಳಿಯ ಅರಾವಳಿ ಬೆಟ್ಟಗಳಿಂದ ಹುಟ್ಟುತ್ತೆ. ಇಲ್ಲಿಂದ 70ಕ್ಕೂ ಹೆಚ್ಚು ಹಳ್ಳಿಗಳ ಮೂಲಕ ಹಾದು ಹೋಗುತ್ತೆ. ರಾಜಸ್ಥಾನದ ಈಶಾನ್ಯ ಭಾಗದಲ್ಲಿರೋ ಅಲ್ವಾರ್ ಜಿಲ್ಲೆಯ ಮೂಲಕ ಇದು ಹರಿಯುತ್ತೆ. ಅಂತಿಮವಾಗಿ ಸಾಹಿಬಿ ನದಿಯನ್ನ ಸೇರುತ್ತೆ. ಕೃಷಿ, ಕುಡಿಯೋ ನೀರು ಮತ್ತು ವನ್ಯಜೀವಿಗಳಿಗೆ ಅದರ ಉಪಸ್ಥಿತಿ ಅತ್ಯಂತ ಮೌಲ್ಯಯುತವಾಗಿದೆ.